ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುದೀಪ್ HP, ಅಡಿಕೆ ಸಂಶೋಧನಾ ಕೇಂದ್ರದಲ್ಲಿ ಹಿರಿಯ ಸಹಾಯಕ ಸಂಶೋಧನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ದಿನ ಕೋಕೋ ಬೆಳೆಯಲ್ಲಿ ವೈಜ್ಞಾನಿಕ ಮಾದರಿಯ ಸಸ್ಯಾಭಿವೃದ್ಧಿಯ ಕ್ರಮಗಳನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋಕೋ ಒಂದು ಬಹುಮುಖ್ಯ ತೋಟಗಾರಿಕೆ ಬೆಳೆ. ಈ ಬೆಳೆ ಮುಖ್ಯವಾಗಿ ನಾವು ನಮ್ಮ ರಾಜ್ಯದ ಮಲೆನಾಡು, ಕರಾವಳಿ ಹಾಗೂ ಅರೆಮಲೆನಾಡಲ್ಲಿ ಬೆಳೆಯಲಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಅಧಿಕ ಆದಾಯ ಮತ್ತು ಉತ್ತಮ ಮಾರುಕಟ್ಟೆ ವ್ಯವಸ್ಥೆಯಿಂದ ಹೆಚ್ಚಿನ ರೈತರು ಈ ಕೋಕೋ ಕೃಷಿಯತ್ತ ಒಲವು ತೋರುತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ನಮ್ಮ ಕೋಕೋ ಬೆಳೆಗೆ ನಾವು ಅಂತರ ಅಥವಾ ಮಿಶ್ರ ಬೆಳೆಯಾಗಿ ನಮ್ಮ ಅಡಿಕೆ ತೋಟಗಳಲ್ಲಿ, ತೆಂಗಿನ ತೋಟಗಳಲ್ಲಿ ಮತ್ತು ತಾಳೆ ತೋಟಗಳಲ್ಲಿ ಈ ಮಧ್ಯ ವಯಸ್ಸಿನ ಅಂದರೆ ಸುಮಾರು 7 ರಿಂದ 8 ವರ್ಷಗಳ ತೋಟಗಳಲ್ಲಿ ನಾವು ಕೋಕೋವನ್ನು ಅಂತರ ಬೆಳೆಯಾಗಿ ಬೆಳೀತಾ ಇರೋದನ್ನು ಕಾಣ್ಬೋದು. ಇತ್ತೀಚಿನ ದಿನಗಳಲ್ಲಿ ಈ ಕೋಕೋ ಬೆಳೆಗೆ ಹೆಚ್ಚಿನ ಬೇಡಿಕೆ ಬರುತ್ತಿರುವುದರಿಂದ ಈ ಸಸಿಗಳ ಉತ್ಪಾದನೆಯಲ್ಲೂ ಕೂಡ ಒಂದು ಬಹುಮುಖ್ಯ ಪಾತ್ರ ವಹಿಸುತ್ತಿದೆ. ಪ್ರಮುಖವಾಗಿ ಸಸ್ಯಾಭಿವೃದ್ಧಿ ಬಂದಾಗ ನಾವು ತಾಯಿ ಮರಗಳನ್ನು ಗುರುತಿಸುವುದು ಬಹಳ ಮುಖ್ಯವಾಗಿರುತ್ತದೆ. ತಾಯಿ ಮರಗಳಲ್ಲಿ ನಾವು ಯಾವುದೇ ರೋಗ ಮತ್ತು ಕೀಟಗಳು ಇರದಂತಹ ತೋಟಗಳನ್ನು ನಾವು ಆಯ್ಸರಿಸಬೇಕು, ಒಂದನೇದು. ಎರಡನೇದಾಗಿ ಬೇಗ ಫಸಲನ್ನು ಕೊಡುತ್ತಿರುವ ಹಾಗೂ ಅಧಿಕ ಇಳುವರಿ ಕೊಡುವಂಥ ತೋಟಗಳಲ್ಲಿ ನಾವು ಮರಗಳನ್ನು ಗುರುತಿಸಬೇಕು. ಪ್ರತಿ ಮರದಿಂದ ನಿಮಗೆ 70 ರಿಂದ 100 ಕಾಯಿಯಷ್ಟು ಇಳುವರಿಯನ್ನು ಪಡಿಬೇಕು. ಮತ್ತು ಆ ಕಾಯಿಯ ತೂಕಗಳು ಕೂಡ 300 ರಿಂದ 350 ಗ್ರಾಮ್ ಇದ್ದರೆ ಭಾಳಷ್ಟು ಉತ್ತಮ. ಪ್ರತಿ ಕಾಯಿನಲ್ಲಿ ನಿಮಗೆ 35ಕ್ಕಿಂತ ಹೆಚ್ಚಿನ ಬೀಜಗಳಿದ್ದರೆ ಭಾಳಷ್ಟು ಉತ್ತಮ. ಇಂತಹ ಮರಗಳನ್ನು ಗುರುತಿಸಿ ನಾವು ಕಾಯಿಗಳನ್ನು ಆರಿಸಿ ತೆಗೆದಾಗ ಮಾತ್ರ ನಾವು ಕೋಕೋ ಬೆಳೆಯಲ್ಲಿ ಉತ್ತಮವಾದ ಹಾಗೂ ಉತ್ಕೃಷ್ಟವಾದ ಗಿಡಗಳ ಸಸ್ಯಾಭಿವೃದ್ಧಿಯನ್ನು ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಇಲ್ಲಿ 2 ರೀತಿಯ ಸಸ್ಯಾಭಿವೃದ್ಧಿಗಳು ನಾವು ಮಾಡ್ಬೋದು. ಒಂದನೇದಾಗಿ ಏರು ಮಡಿಗಳಲ್ಲಿ, ಮತ್ತು ಎರಡನೆಯ ವಿಧಾನ ನೇರವಾಗಿ ಪಾಲಿಥೀನ್ ಚೀಲಗಳಿಗೆ ನಾವು ಬೀಜಗಳನ್ನು ವರ್ಗಾವಣೆ ಮಾಡುವುದು. ಇಲ್ಲಿ ಏರು ಮಡಿಗಳಲ್ಲಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಉದ್ದ, ಅಗಲ 1 ಮೀಟರ್ ಅಗಲ, ಎತ್ತರ 15 ರಿಂದ 30 ಸೆಂಟಿಮೀಟರ್ ಎತ್ತರದ ಏರು ಮಡಿಗಳು ನಾವು ಮಣ್ಣು ಮತ್ತು ಮರಳಿನ ಮಿಶ್ರಣದೊಂದಿಗೆ ಮಾಡಬೇಕು. ನಂತರ ಉತ್ತಮವಾಗಿರುವಂಥ ಕಾಯಿಗಳನ್ನು ಆಯ್ದು ನಾವು ಆ ಕಾಯಿಗಳನ್ನು ಒಡೆದು ಬೀಜಗಳನ್ನು ಸಂಗ್ರಹಿಸಬೇಕು. ಈ ಬೀಜಗಳ ಮೇಲೆ ಲೋಳೆ ಆಕಾರದ ಪದರ ಇರುತ್ತೆ, ಅದನ್ನು ನಾವು ಸ್ವಲ್ಪ ಈ ಮಣ್ಣು ಅಥವಾ ಮರಳಿನ ಸಹಾಯದಿಂದ ಈ ಬೀಜಗಳಿಗೆ ಯಾವುದೇ ರೀತಿ ಹಾನಿಯಾಗದಂತೆ ಉಜ್ಜಬೇಕು. ಬೀಜ ಉಜ್ಜಿದ ನಂತರ ನಾವು ಸಾಲಿನಿಂದ ಸಾಲಿಗೆ 7.5 ಸೆಂಟಿಮೀಟರ್ ಮತ್ತು ಬೀಜದಿಂದ ಬೀಜಕ್ಕೆ 7.5 ಸೆಂಟಿಮೀಟರ್ ಅಂತರದಲ್ಲಿ 5 ಸೆಂಟಿಮೀಟರ್ ಆಳದ ಅಂತರದಲ್ಲಿ ನಾವು ಬೀಜವನ್ನು ನಾಟಿ ಮಾಡಬೇಕು. ಹೀಗೆ ನಾಟಿ ಮಾಡಿದ ನಂತರ ನಿಮಗೆ 8 ರಿಂದ 10 ದಿನಗಳಲ್ಲಿ ನಿಮಗೆ ಮೊಳಕೆಯಲು ಪ್ರಾರಂಭ ಆಗುತ್ತೆ. ಈ ಮೊಳಕೆ ಹೊಡೆದ ಬೀಜಗಳನ್ನು ನಾವು ಪಾಲಿಥೀನ್ ಚೀಲಗಳಿಗೆ ವರ್ಗಾವಣೆ ಮಾಡಬೇಕು. ಪಾಲಿಥೀನ್ ಚೀಲಗಳು ನಿಮಗೆ 18 ಸೆಂಟಿಮೀಟರ್ ಉದ್ದ ಇರಬೇಕು, ಅಗಲ 10 ಸೆಂಟಿಮೀಟರ್, ಅದು 150 ಗೇಜ್ ಪಾಲಿಥೀನ್ ಹಾಳಾದರೆ ಭಾಳ ಉತ್ತಮ. ಇಲ್ಲಿ ನೇರವಾಗಿ ನಾವು ಮೊಳಕೆ ಹೊಡೆದ ಬೀಜಗಳನ್ನು ನಾವು ಇಟ್ಟು ನಾಟಿಯನ್ನು ಮಾಡಬೇಕು. ನಾಟಿ ಮಾಡಿದ ನಂತರ ನೀವು ಸ್ಪ್ರಿಂಕ್ಲರ್ ಮುಖಾಂತರ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಇನ್ನು ಎರಡನೇದಾಗಿ ನೇರವಾಗಿ ಪಾಲಿಥೀನ್ ಚೀಲಗಳಿಗೆ ವರ್ಗಾವಣೆ ಮಾಡೋದು. ಇಲ್ಲಿ 18 ಸೆಂಟಿಮೀಟರ್ ಅಳತೆಯ ಉದ್ದದ ಪಾಲಿಥೀನ್ ಶೀಟು ಮತ್ತು ಅಗಲ 15 ಸೆಂಟಿಮೀಟರ್ ಅಗಲದ ಪಾಲಿಥೀನ್ ಹಾಳೆಗಳಲ್ಲಿ ನಾವು 3:1:1 3 ಪುಟ್ಟಿ ಮಣ್ಣು, 1 ಪುಟ್ಟಿ ಕೊಟ್ಟಿಗೆ ಗೊಬ್ಬರ ಹಾಗೂ 1 ಪುಟ್ಟಿ ಮರಳಿನ ಮಿಶ್ರಣ ಮಾಡಿ ತುಂಬಿ ಬೀಜಗಳ ಮೇಲಿರೋ ಲೋಳೆಗಳನ್ನು ಉಜ್ಜಿ ನೇರವಾಗಿ ಉತ್ಕೃಷ್ಟವಾಗಿರುವಂಥ ಬೀಜಗಳನ್ನು ನಾವು ನಾಟಿ ಮಾಡ್ತೀವಿ. ಹೀಗೆ ನಾಟಿ ಮಾಡಿದ ನಂತರ ನಿಮಗೆ 8 ರಿಂದ 10 ದಿವಸಗಳಲ್ಲಿ ಇಲ್ಲೂ ಕೂಡ ಮೊಳಕೆ ಹೊಡೆಯಲು ಪ್ರಾರಂಭಿಸುತ್ತೆ. ಇದು ನಮ್ಮ ಅಡಿಕೆ ಸಂಶೋಧನೆ ಕೇಂದ್ರದಿಂದ ಅಭಿವೃದ್ಧಿಪಡಿಸಿದಂಥ ತಂತ್ರಜ್ಞಾನವಾಗಿದೆ. ಆದರೆ ನೇರವಾಗಿ ಪಾಲಿಥೀನ್ ಚೀಲಗಳಿಗೆ ಮಾಡುವುದರಿಂದ ಮೊಳಕೆ ಪ್ರಮಾಣ ಜಾಸ್ತಿ, 70 ರಿಂದ 75% ಮೊಳಕೆ ಪ್ರಮಾಣ ಜಾಸ್ತಿ. ಅದೇ ನಮ್ಮ ಏರು ಮಡಿಗಳಲ್ಲಿ ಆದರೆ ನಿಮಗೆ 60% ಮೊಳಕೆ ಪ್ರಮಾಣ. ಇನ್ನು ಹೆಚ್ಚಿನ ಮಾಹಿತಿಗೆ ನನ್ನ ದೂರವಾಣಿ ಸಂಖ್ಯೆ 9535560628ಕ್ಕೆ ಸಂಪರ್ಕಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.